ಇವತ್ತು ಈಗ ಒಂದು ಬಹಳ ಮುಖ್ಯವಾದ ಒಂದು ವಿಚಾರದ ಕುರಿತು ತಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಅದು ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ. ಖರ್ಗೆ ಅವರು ಹೇಳಿದ್ದು ಗೊತ್ತಿದೆ, ಅದರ ಪರಿಣಾಮ ತಮಗೂ ಗೊತ್ತಿರ್ಬೋದು. ಸೊ ಖರ್ಗೆ ಅವರು ಅಖಾಡಕ್ಕೆ ಇಳಿದಾಗಿದೆ. ನಾನು ಮುಖ್ಯಮಂತ್ರಿ ಆಗುವ ಆಸೆ ಇದೆ ಅಂತ ಅವರು ಹೇಳಿದ್ದಾರೆ. ಆದರೆ ನಾನೀಗ ಮಾತನಾಡ್ತಾ ಇರೋದು ಅದ್ರ ಬಗ್ಗೆ ಅಲ್ಲ, ನಾನು ಇನ್ನೊಂದು ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಅದು ಬೆಂಗಳೂರು ಮಳೆಗೆ ಸಂಬಂಧಪಟ್ಟಿದ್ದು. ಬೆಂಗಳೂರು ಮಳೆಯ ವಿಚಾರದಲ್ಲೂ ಕೂಡ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ವರ್ತನೆ ಹೇಗಿತ್ತು, ಇದು ಯಾವ ಪರಿಣಾಮವನ್ನು ಬೀರುತ್ತೆ, ಇದು ಇಬ್ಬರ ನಡುವಿನ ಪೈಪೋಟಿ ಏನಿದೆ ಅದು ಈ ವಿಚಾರದಲ್ಲೂ ಹೊರಗಡೆ ಬಂತು. ಯಾಕೆಂದರೆ ಗೊತ್ತಿದೆ, ಬೆಂಗಳೂರಿನಲ್ಲಿ ಈ ಬಿದ್ದಂಥ ಮಳೆ ಏನಿದೆ ಸುಮಾರು 111 ಮಿಲಿಮೀಟ್ರ್ ಮಳೆ. ಇಷ್ಟು ಮಳೆ 100 ವರ್ಷಗಳ ಇತಿಹಾಸದಲ್ಲಿ ಬಿದ್ದಿರಲಿಲ್ಲ. 120 ವರ್ಷಗಳ ನಂತರ ಮಳೆ ಬೀಳ್ತಾ ಇದೆ. ಅದು ಆಲೇಕಲ್ ಮಳೆ ಬೇರೆ. ಇಡೀ ವಾತಾವರಣ ಹೇಗಿತ್ತು ಅಂತಂದರೆ ಒಂದೂವರೆ ಗಂಟೆಯಲ್ಲಿ ಪರಿಸ್ಥಿತಿ ಅಷ್ಟು ಗಂಭೀರ ಆಗಿತ್ತು. ನಾನು ಕೂಡ ಅದೇ ಸಂದರ್ಭದಲ್ಲಿ ನಾನು ಹೋಗ್ತಾ ಇದ್ದೆ 2 ವೀಲರ್ಸಲ್ಲಿ. ಸೊ ಯಾವಾಗ ದಟ್ ಓಕ್ಳಿಪುರಮನ್ನು ದಾಟಿ ಹೋಗುವ ಹೊತ್ತಿಗೆ ಪರಿಸ್ಥಿತಿ ಹೇಗಿತ್ತು ಅಂದರೆ ರಾಜನಗರ ಏರಿಯಾದಲ್ಲಿ ಕಣ್ ಮರಗಳು ಡಗ್ 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 ಅಂತ ಬೀಳ್ತಾ ಇತ್ತು. ಜನ ಎಲ್ಲಿ ನಿಂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ನೀರು ನದಿಯಂತೆ ಹರಿತಾ ಇತ್ತು. ಅಂತಹ ಸ್ಥಿತಿ, ಗಾಳಿ ಬೀಸ್ತಾ ಇತ್ತು. ಜನ ಮೆಟ್ರೋ ನಿಲ್ದಾಣದ ಕೆಳಗಡೆ ಅಲ್ಲಿ ಇಲ್ಲಿ ಜನ ನಿಂತಿದ್ದರು. ಸೊ ಎಲ್ಲೋ ಒಂದು ಕಡೆ ನೋವಿನ ಕೂಗು, ಅಸಹಾಯಕತೆ ಕೇಳ್ತಾ ಇತ್ತು. ಜನ ಹೆದರಿದ್ರು, ಬೆದರಿದ್ರು, ಏನು ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಅದಾದ ಮೇಲೆ ಗೊತ್ತಿದೆ ನಿಮಗೆ, ಬೋರಿಂಗ್ ಹಾಸ್ಪಿಟಲ್ ಎದುರುಗಡೆ ಒಂದು ದಟ್ ಗೋಡೆ ಕುಸಿದು 7 ಜನ ಸುನ್ನಿಗಿದ್ದು ಒಟ್ಟು 10 ಜನ ಸುನ್ನಿಗಿಬಿಟ್ರು. ಸೊ ಇದು ಕೆಲವು ಪ್ರಶ್ನೆಗಳನ್ನು ಹುಟ್ಟಾಗಿತ್ತು. ಆಗ ಸಂದರ್ಭದಲ್ಲಿ ನಾನು ನಾನೊಂದು ರಿಯಾಕ್ಷನ್ಗಳನ್ನು ಕೊಟ್ಟೆ ಸಾಮಾಜಿಕ ಜಾಲತಾಣದಲ್ಲಿ. ಮುಖ್ಯಮಂತ್ರಿಗಳು ದಟ್ ತಕ್ಷಣ ಹೋಗಿದ್ದು ಬೋರಿಂಗ್ ಹಾಸ್ಪಿಟ್ಲ್ ಹತ್ರ ಹೋಗಿದ್ದರು. ಅಲ್ಲಿ ಹೋಗ್ಬಿಟ್ಟು ಏನು ಕುಸಿತ ಆಗಿತ್ತು ಗೋಡೆ, ಅದನ್ನು ನೋಡ್ಕೊಂಡು ಬಂದರು. ಸೊ ಬಂದ ಮೇಲೆ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಇರಲಿಲ್ಲ. ಆಗ ನಾನು ಒಂದು ಪ್ರತಿಕ್ರಿಯೆಯನ್ನು ನೀಡಿದೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲಿ ಹೋಗಿದ್ದಾರೆ ಇವರು, ನಗರ ಪ್ರದಕ್ಷಿಣೆ ಮಾಡೋದು ಬೇಡವಾ ಅಂತ. ಅದಿದೆ ಭಾಳ ಜನ ಅದಕ್ಕೆ ರಿಯಾಕ್ಟ್ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಮತ್ತೊಂದು ಮಾಡಿದ್ರು. ಈಗ ಬಂದ ಮಾಹಿತಿಯ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಇವತ್ತು ಏನು ತಮ್ಮ ಜೊತೆ ನಾನು ಮಾತನಾಡ್ತಾ ಇದ್ದೀನಿ, ಈ ಸಂದರ್ಭದಲ್ಲಿ ನಗರ ಪ್ರದಕ್ಷಿಣೆಗೆ ಹೋಗ್ತಾರೆ ಅನ್ನೋ ಮಾಹಿತಿ ಬೆಳಗ್ಗೆ ಬಂದಿದೆ. ಆದರೆ ಮುಖ್ಯಮಂತ್ರಿಗಳು ತಕ್ಷಣ ಆ್ಯಕ್ಟಿವ್ ಆದರು. ಸೊ ಅಲ್ಲಿ ಹೋಗಿ ಬಂದರು, ಇನ್ನೊಂದು ಮಾಡಿದ್ರು. ನಂತರ GBA ಏನಿದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ, ಅದರ ಸಭೆಯನ್ನು ಅವರು ಕರೆದರು. ಸೊ GBA ಆಯುಕ್ತರ ಜೊತೆ ಕೂಡ ಸಭೆ ನಡೆಸ್ತಾ ಇದ್ದರು. ಈ ಸಭೆಯ ಮಾಹಿತಿ ಉಪಮುಖ್ಯಮಂತ್ರಿಯವರಿಗೆ ಎಷ್ಟೊತ್ತಿಗೆ ಸಿಕ್ತೋ ಏನೋ ಗೊತ್ತಿಲ್ಲ. ಆದರೆ ಉಪಮುಖ್ಯಮಂತ್ರಿಗಳು ಸಭೆಗೆ ಬರುವ ಹೊತ್ತಿಗೆ ಸಭೆ ಅರ್ಧದಷ್ಟು ಆಗ್ಬಿಟ್ಟಿತ್ತು. ಸೊ ಮುಖ್ಯಮಂತ್ರಿಗಳು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ದರು. ಸೊ ಪ್ರಶ್ನಿಸ್ತಾ ಇದ್ದರು, ಜವಾಬ್ದಾರಿ ಬಗ್ಗೆ ಮಾತನಾಡ್ತಾ ಇದ್ದರು. ಸೊ ಇನ್ನೊಂದೆಡೆ ಲೋಕಾಯುಕ್ತರು ಕೂಡ ಸ್ಥಳಕ್ಕೆ ಭೇಟಿ ನೀಡಿಬಿಟ್ಟು ಸೋಮೋಟೋ ಪ್ರಕರಣವನ್ನು ದಾಖಲೆಗಳು ಮಾಡೋದಾಗಿ ಹೇಳಿದರು. ಆದರೆ ಒಂದು ಮಳೆ ಬರುವ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವ ಕನಿಷ್ಠ ಜ್ಞಾನ BBMPಗೆ, ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಬೇಕಲ್ವ? ಯಾವ್ಯಾವ ಮರಗಳು ಏನಿವೆ, ಒಣಗಿದ ಮರಗಳ ಕೊಂಬೆಗಳನ್ನು ಕಡಿಬೇಕು ಅನ್ನೋ ಕನಿಷ್ಠ ಜ್ಞಾನ ಇಲ್ವಾ? ಈ ಸರ್ಕಾರಕ್ಕೆ, ಮಂತ್ರಿಗಳಿಗೆ ತಲೆ ಬುದ್ಧಿ ಇದೆಯಾ? ಅದರಲ್ಲಿ ಕೆಲವರು ಹೇಳೋದು ಕೇಳಿದೆ, ಕೆಲವು ಪ್ರದೇಶಗಳಲ್ಲಿ ಒಣಗಿರುವ ಮರದ ರೆಂಬೆಗಳನ್ನು ಅದನ್ನು ಕಟ್ ಮಾಡಿ ಅಂತ ಹೇಳಿದರೆ ಯಾರೋ ಒಂದು ಇವರು ಬಂದವರು 2,000 ಕೊಡಿ ಅಂತ ಕೇಳಿದ್ರೆ BBMP ಅಧಿಕಾರಿಗಳು 2,000 ಕೊಟ್ಟರೆ ಕಟ್ ಮಾಡ್ತೀವಿ ಅಂತ. ಏನು ಮನುಷ್ಯರೇನ್ರಿ ಇವರು? ಅಯೋಗ್ಯತನದ ಪರಮಾವಧಿ. ಇದು ಯಾಕಾಗುತ್ತೆ ಅಂತಂದರೆ ಮಂತ್ರಿಗಳಿಗೆ, ಸರ್ಕಾರಕ್ಕೆ ಈ ನಿಯಂತ್ರಣ ಅಧಿಕಾರಿಗಳ ಮೇಲೆ ಇಲ್ಲದಿದ್ದರೆ ಇದಾಗುತ್ತೆ. ಅದರ ಜೊತೆಗೆ ಇದೊಂದು ರೀತಿಯ ಪೈಪೋಟಿ. ನನಗನ್ಸೋ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಸೇರಿ ನಗರ ಪ್ರದಕ್ಷಿಣೆ ಮಾಡ್ಬೋದಾಗಿತ್ತು ಅಲ್ವಾ? ಇಬ್ಬರು ಸೇರಿ ಒಂದು ವಿಶ್ವಾಸ ತುಂಬುವ ಕೆಲಸ. ಇವತ್ತು ಕೂಡ ಬೆಳಗ್ಗೆ ನಾನು ಬೆಂಗಳೂರು ಹಲವು ಪ್ರದೇಶಗಳಲ್ಲಿ ನೋಡಿದೆ, ಮರ ಬಿದ್ದಿದೆ, ಮರವನ್ನು ತೆಗೆದೇ ಇಲ್ಲ, ರಸ್ತೆ ಪಜೆಗೆ ಹಾಗೆ ಬಿದ್ದಿದೆ. ಆಯಿತಾ? ಎಲ್ಲೋ ಕಸಗಳು, ಕಡ್ಡಿಗಳು ತುಂಬ ಹೋಗ್ಬಿಟ್ಟಿವೆ. ಈಗ ಮತ್ತೆ ಮಳೆ ಬಂದರೆ ಯಾವ ಚರಂಡಿ ತುಂಬುತ್ತೆ, ಏನಾಗುತ್ತೆ ಗೊತ್ತಿಲ್ಲ. ಅದರ ಜೊತೆಗೆ ಬೆಂಗಳೂರಿನ ಒಳಗಡೆ ದಟ್ ಗುಂಡಿ ಏನಿದೆ, ಗುಂಡಿಗಳಿವೆಯಲ್ಲ, ಅದನ್ನು ಮುಚ್ಚುವ ಕನಿಷ್ಠ ಹೊಣೆಗಾರಿಕೆ, ಜವಾಬ್ದಾರಿಯನ್ನು ಈ ಸರ್ಕಾರ ನಿರ್ವಹಿಸ್ತಾ ಇದೆ. ಸೊ ಆ ಗುಂಡಿಗಳಲ್ಲಿ ನೀವು ಮಳೆ ನಿಂತಂಥ ಸಂದರ್ಭದಲ್ಲಿ 2 ವೀಲರ್ನಲ್ಲಿ ಹೋಗುವಂಥ ನನ್ನಂಥವ್ರು ನಿಮಗೆ ಕಾಣದೇನೆ ಅದರಲ್ಲಿದ್ದರೆ ಬಿದ್ದುಬಿಟ್ಟು ಶಿವನ ಪಾದ ಸೇರೋದಷ್ಟೇ.
ಗುಂಡಿ ಮುಚ್ಚುವ ಯೋಗ್ಯತೆ ಇಲ್ಲ. ಒಂದು ಮಳೆ ಬರುತ್ತೆ ಅನ್ನೋ ಸಂದರ್ಭದಲ್ಲಿ ಯೂಶ್ವಲಿ ಬೆಂಗಳೂರಿನಲ್ಲಿ ಏಪ್ರಿಲ್ ಮೇದಲ್ಲಿ ಮಳೆ ಬಂದೇ ಬರುತ್ತೆ. ಅದಕ್ಕೊಂದು ಪೂರ್ವಭಾವಿಯಾದ ಒಂದು ವ್ಯವಸ್ಥೆ ಮಾಡಬೇಕು ಅನ್ನುವ ಅರಿವು, ಜ್ಞಾನ ಆಡಳಿತದವರಿದ್ದರೆ ಅವರಿದ್ದ ಪ್ರಯೋಜನ ಏನು? ಮೊದಲನೇದಾಗಿ ಮರಗಳು ಏನೇನಿವೆ, ಯಾವ್ಯಾವ ಮರಗಳು ಒಣಗಿವೆ ಅದನ್ನು ಕಟ್ ಮಾಡಬೇಕಾದ್ದು, ಮರಗಳನ್ನ ಕಟ್ ಮಾಡಬೇಕಾಗಿಲ್ಲ, ರೆಂಬೆಗಳನ್ನ ಕಟ್ ಮಾಡಬೇಕಾದ್ದು. ಅದ್ರ ಜೊತೆಗೆ ಆಗಾಗ ಈ ಮರಗಳಿರ್ತಾವಲ್ಲ ಅದರ ಟೊಂಗೆಗಳನ್ನು ಕಟ್ ಮಾಡ್ತಾ ಇರಬೇಕು, ಆವಾಗ ಹೆಚ್ಚೆಚ್ಚು ಬೆಳೆಯುತ್ತೆ ಅಲ್ವಾ. ಅಂತಹ ಯಾವುದೇ ಕೆಲಸವನ್ನು ನೀರು ಹರಿತೋ ಇದೆಯೋ ಇಲ್ಲವೋ. ಇವತ್ತಿಗೂ ಕೂಡ ಬೆಂಗಳೂರಲ್ಲಿ ಚರಂಡಿಗಳ ಸ್ಥಿತಿ ಹೇಗಿದೆ, ಚರಂಡಿಗಳ ಕಸ ಹಾಕ್ತಾರೆ, ಇನ್ನೊಂದು ಮಾಡ್ತಾರೆ, ತುಂಬ್ತಾರೆ, ನೀರೇ ಹರಿಯಲ್ಲ. ರಸ್ತೆಗಳ ಮೇಲೆ ನೀರು ಹರಿಯುತ್ತೆ. ರಾಜಕಾಲುವೆಗಳು ನಾಶ ಆಗಿವೆ. ರಾಜಕಾಲುವೆ ಮನೆಗಳನ್ನ ಕಟ್ಟಿದ ದೊಡ್ಡವರಿದ್ದಾರೆ, ಅದ್ರ ಮೇಲೆ ಕ್ರಮ ಕೈಗೊಳ್ಳುವ ಯೋಗ್ಯತೆ ಕೂಡ ಇಲ್ಲ ಸರ್ಕಾರಕ್ಕೆ. ಸೊ ಇಂಥ ಸಿಚುವೇಷನ್ನಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದಾಗಿ ಕೆಲಸ ಮಾಡಬೇಕಾಗಿತ್ತು. ಅದು ಮಿಸ್ ಆಗಿ ಕಾಣುತ್ತೆ. ಅದ್ರ ಜೊತೆ ಮೊದಲನೇ ದಿನ ನಾನು ಡಿ ಕೆ ಶಿವಕುಮಾರ್ ಅವರಿಂದ ನಿರೀಕ್ಷೆ ಮಾಡಿದ್ದೆ, ಅವರು ನಗರ ಪ್ರದಕ್ಷಿಣೆ ಮಾಡ್ತಾರೆ, ಇದು ಮಾಡ್ತಾರೆ ಅಂತ. ಆದರೆ ಅವರು ಡೆಲ್ಲಿಯಲ್ಲಿದ್ದರೋ ಗೊತ್ತಿಲ್ಲ. ಈ ಅಧಿಕಾರ ಹಂಚಿಕೆ ಅನ್ನೋದು ಇದೆಯಲ್ಲ, ಅದು ಈ ಅಡ್ಮಿನಿಸ್ಟ್ರೇಷನ್ನ ಕೊಲ್ಯಾಪ್ಸ್ ಆಗುವಾಗ ಮಾಡಿದೆ. ಆಡಳಿತ ಕುಸಿದಿದೆ. ಅಧಿಕಾರಿಗಳ ಕೆಲಸಗಳಲ್ಲಿ ಯಾವತ್ತು ಏನಾಗುತ್ತೋ ಗೊತ್ತಿಲ್ಲ. ಈ ಸರ್ಕಾರ ಇರುತ್ತೋ ಹೋಗುತ್ತೋ ಗೊತ್ತಿಲ್ಲ. ಹೊಸ ಮಂತ್ರಿಗಳು ಬಂದರೆ ಅವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಹೇಗೆ? ಎಲ್ಲ ಆಫೀಸರ್ಸ್ ಕಾಯ್ತಾ ಕೂತಿದ್ದಾರೆ. ಯೂಶ್ವಲಿ ಆಫೀಸರ್ಸ್ ಕಥೆನೇ ಅಷ್ಟು, IAS ಇಂದ ಹಿಡಿದು ಎಲ್ಲರೂ ಅಷ್ಟೇ. ಈ ಒಂದು ರೀತಿ ರಾಜಕೀಯ ಅಸ್ಥಿರತೆ ಮೂಡ್ತಾ ಇದೆ ಅಂತಂದರೆ ಅವರು ತಮ್ಮ ಲಾಭಕ್ಕಾಗಿ ಏನು ಮಾಡಬೇಕು ಅಂತ ಕೆಲಸ ಮಾಡ್ತಾರೆ ಹೊರತು ಅವರು ಜನರ ಕೆಲಸವನ್ನು ಮಾಡಲ್ಲ. ಆದ್ದರಿಂದ ಈಗ ಸರ್ಕಾರದ ಮುಂದೆ ಬಹುದೊಡ್ಡ ಸವಾಲಿದೆ. ತಕ್ಷಣ ಕಾರ್ಯಪ್ರವೃತ್ತ ಆಗಬೇಕು. ಎಲ್ಲೆಲ್ಲಿ ಮರಗಳು ಒಣಗಿವೆ ಆ ಮರಗಳನ್ನು ಕಟ್ ಮಾಡಬೇಕು. ಜನರ ಜೀವದೊಂದಿಗೆ ಚೆಲ್ಲಾಟ ಆಡಬೇಡಿ, ನಿಮ್ಮನ್ನು ಆಯ್ಕೆ ಮಾಡಿದವರು ಅಲ್ವಾ. ಬೆಂಗಳೂರಿನ ನಗರದ ಜನ 100 ವರ್ಷಗಳ ನಂತರ ಇಂಥ ಮಳೆಯನ್ನು ಎದುರಿಸಿದ್ರು ಅಲ್ವಾ. ಈಗಾದರೂ ಎಚ್ಚೆತ್ತುಕೊಳ್ಬೇಕಲ್ವ. ಅಧಿಕಾರ ಬರುತ್ತೆ ಹೋಗುತ್ತೆ, ಆದರೆ ಜನರ ವಿಶ್ವಾಸವನ್ನು ಗಳಿಸೋದು ಭಾಳ ಮುಖ್ಯವಾದ್ದು. ಆ ಕೆಲಸ ಕೂಡ ಈ ಸರ್ಕಾರದಿಂದ ನಡೀತಿದೆ ಅಂತ ನನಗನ್ಸಲ್ಲ. ಅದ್ರ ಜೊತೆಗೆ ಇನ್ನೊಂದು ಏನು ಗೊತ್ತಾ, ಯೂಶ್ವಲಿ ಇವ್ರು ಮಾಡಿರೋ ಮಹಾನ್ ದೊಡ್ಡ ದುರಂತ ಅಂತಂದರೆ BBMPಗೆ ಚುನಾವಣೆ ಆಗಿದ್ದರೆ ಕಾರ್ಪೊರೇಟ್ರ್ಗಳಿದ್ದರೆ ಅಟ್ಲೀಸ್ಟ್ ಆಯಾ ಏರಿಯಾದ ಕಾರ್ಪೊರೇಟ್ಗಳನ್ನ ಶರ್ಟ್ ಕಾಲರ್ ಹಿಡಿದು ನಿಲ್ಲಿಸ್ಬೋದಾಗಿತ್ತು. ಏನಪ್ಪ ಅಣ್ಣಯ್ಯ ಏನು ನೀನು ಮಾಡಿಸು ಅಂತ ಅನ್ಬೋದಾಗಿತ್ತು. ಕಾರ್ಪೊರೇಟ್ರ್ ಆಯಾ ಅವರ ವಾರ್ಡ್ಗಳಲ್ಲಿ ಕೆಲಸ ಮಾಡ್ಬೋದಾಗಿತ್ತು. ಇವರಿಗೆ ಆ ಕಾರ್ಪೊರೇಷನ್ ಚುನಾವಣೆ ಮಾಡುವ ಯೋಗ್ಯತೆಯೂ ಇಲ್ಲ. ರಾಜಕೀಯ ಪಕ್ಷಗಳಿಗೆ ಭಯ ಅಲ್ಲ, ತಮ್ಮ ದುಡ್ಡು ತಮ್ಮ ಬರೋದು ಹೋಗ್ಬಿಡುತ್ತೆ, ಯಾಕೆ ಬೇಕು ಅಂತ. ಇವರೆಲ್ಲ ಜನತಂತ್ರ ವಿರೋಧಿಗಳ ನಾಲಾಯಕ್ ಜನ ಕಂಡ್ರಿ. ಇವ್ರಿಗೆ ಮುಖ್ಯ ಅಲ್ಲವೇ ಅಲ್ಲ. ಈ ಸಿಚುವೇಶನ್ ನಿರ್ಮಾಣ ಆಗಿದೆ. ಅದರ ಜೊತೆಗೆ ಈ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ವೈಮನಸ್ಸೇನಿದೆ ಅದು ಈ ಮಳೆ ಬಂದ ಸಂದರ್ಭದಲ್ಲೂ ಕೂಡ ಕಂಡು ಬಂತ, ಅದು ನನ್ನ ಪ್ರಶ್ನೆ. ಸೊ ಮಳೆಯಲ್ಲೂ ಕೂಡ ಇವರು ರಾಜಕೀಯ ಮಾಡೋಕ್ಕೆ ಹೋದರೆ ಇವರನ್ನು ಜನ ಕ್ಷಮಿಸಲ್ಲ. ಇದು ಇವತ್ತಿನ ಮೆಗಾ ಫೋಕಸ್. ಮತ್ತು ನಾಳೆ ಬರ್ತೀನಿ ಇನ್ನಷ್ಟು ವಿಚಾರದೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ.